ಒಂದು ರಾಕ್ಷಸಿ ಅವಿವೇಕಿ ಪವಿತ್ರ ಗೌಡ ಅಂಡ್ ಸಮತಾ ಟೀಮ್ ಇಂದ ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ದಿವ್ಯಾ ಹನಿ ಟ್ರ್ಯಾಪ್ ಮಾಡಿದಾಳೆ. ಅವಳಿ ಇದೇ ದಿವ್ಯಾ ಪ್ರಜ್ವಲ್ ಬಗ್ಗೆನೂ ಹೋಗಿ ಪಬ್ಲಿಕ್ ಬೈಟ್ಸ್ ತಗೊಂಡಿದ್ದು. ಇದೇ ದಿವ್ಯಾ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು. ಇದೇ ದಿವ್ಯಾ ದರ್ಶನ್ ಅಭಿಮಾನಿಗಳ ಬಗ್ಗೆನೂ ಮಾತಾಡಿದ್ದು. ಜಸ್ಟ್ ಆಲ್ಮೋಸ್ಟ್ ದರ್ಶನ್ ಅವ್ರ ಕೇಸ್ ಆಗಿ 1 ತಿಂಗಳಾಗದೆ. 1 ತಿಂಗಳಿಂದ ದಿವ್ಯಾ ಕೆಲಸ ಮಾಡ್ತಾ ಇದ್ಲಲ್ವಾ, ಅಲ್ಲೇ BTV ಆಂಕರ್ ದಿವ್ಯಾ ಅಲ್ಲೇ ಕೆಲಸ ಮಾಡ್ತಾ ಇದ್ಲಲ್ವಾ. ಅಂಡ್ ಇದಕ್ಕೆ ಇವರೆಲ್ಲ ಒಂದು ಲಿಂಕ್ ಇದೆ. ಏನಾಗಿದೆ ಅಂದ್ರೆ ಇವಾಗ ರಾಜ್ ನ್ಯೂಸ್ ಯಾರು ವೆಂಕಟೇಶ್ ಬಂಧನ ಆಗಿದ್ದಾರೆ, ಇವರೆಲ್ಲರನ್ನು ಐಡ್ ಆಗಕ್ಕೆ ನಮ್ದು ಎಲ್ಲ ಎಲ್ಲಿ ಒಳಗೆ ಬಂದ್ಬಿಡುತ್ತೆ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಎಲ್ಲ ಸೇಫ್ ಆಗ್ತಾ ಇದಾರೆ. ಇವತ್ತು ಪವರ್ ಟಿವಿ ಏನೊಂದು ಸ್ಥಿತಿಗೆ ಬಂದಿದೆ, ಖಂಡಿತವಾಗ್ಲೂ ಎಲ್ಲಾ ಚಾನಲ್ಸ್ ಆ ಸ್ಥಿತಿಗೆ ಬಂದೇ ಬರುತ್ತೆ. ವೆರಿ ಇವ್ರಿಗೆ ಮಾಧ್ಯಮ ಅಂತ ಇಟ್ಕೊಂಡು ಏನೊಂದು ದರ್ಶನ್ ಅವ್ರ ಬಗ್ಗೆ ಪ್ರಚಾರ ಕೊಟ್ರು. ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ದರ್ಶನ್ ಅಭಿಮಾನಿಗಳು ಬ್ಯಾಡ್ ಕಮೆಂಟ್ಸ್ ಹಾಕೋದ್ ನೋಡಿ ಬೈತಾ ಇದ್ದೆ. ಕೆಲವರು ತಿದ್ಕೊಂಡು ಬುದ್ಧಿ ಕಲಿಯುವಂತವ್ರು ಇರ್ತಾರೆ. ನಾವು ಪ್ರೀತಿಯಿಂದ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಕೇಳ್ತಾರೆ. ಬೈದು ದ್ವೇಷ ಮಾಡಿ ಹೇಳಿದ್ರೆ ಯಾರು ಕೇಳಲ್ಲ. ಅದ್ ನಾನು ಸಹ ಕೇಳೋದಿಲ್ಲ. ಅಂತೋದ್ರಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಅವ್ರ ಬಗ್ಗೆನೆ ಮಾಹಿತಿ ಕೊಡ್ತಾ ಇದಾರಲ್ಲ. ಇವ್ರ ಸಂಸಾರ ಎಲ್ಲ ಕರೆಕ್ಟ್ ಆಗಿದೆಯಾ, ಇನ್ನೊಬ್ಬರು ವೈಯಕ್ತಿಕ ವಿಚಾರ ಏನು, ಸಾಧ್ಯವಾದ್ರೆ ಹೆಂಡತಿ ಗಂಡನ ಒಂದು ಮಾಡ್ಬೇಕು, ನ್ಯಾಯ ಕೊಡಿಸ್ಬೇಕು, ಇಲ್ಲ ಮುಚ್ಕೊಂಡಿರ್ಬೇಕು ಮಾಧ್ಯಮದವರು. ಅದ ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಪ್ರಚಾರ ಮಾಡ್ಕೊಂಡೇ ಇರ್ತಾರಲ್ಲ ಅಂತ ಹೇಳಿ ನಾನು ಹೋರಾಟಗಾರರು ಯಾರಿದ್ದಾರೆ ನಟರಾಜ್ ಬೊಮ್ಮಸಂದ್ರಣ್ಣ ಹತ್ರನು ಕೇಳಿದೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ಇಲ್ಲ BTVಗೆ ನಾವು ಹೋಗ್ಲೇಬೇಕು, BTVನ ಪ್ರೊಟೆಸ್ಟ್ ಮಾಡ್ಲೇಬೇಕು BTV ಮುಂದೆ ಅಂತ ಹೇಳ್ಬಿಟ್ಟು ತುಂಬಾ ನಾವು ನನ್ನೊಂದ ಪ್ರಚಾರ ಕೊಟ್ಟಿದ್ದ ಸಮಯದಲ್ಲಿ ಕೂಡ ನಾವು ಮಾತಾಡ್ತಾ ಇದ್ರಿ. ಬಟ್ ಇದು ಲಿಮಿಟ್ ಕ್ರಾಸ್ ಆಗಿ ಹೋಗುವಂತ ಟೈಮಲ್ಲಿ ನಟರಾಜನ್ ಅವರು ಮತ್ತೆ ಹೋರಾಟಗಾರರು ಕೆಲವರು ಹೋಗಿ ಪೊಲೀಸ್ ಪರ್ಮಿಷನ್ ಕೂಡ ತಗೊಂಡ್ಬಂದ್ರು. ಪರ್ಮಿಷನ್ ಸಹ ನಮಗ್ ಕೊಟ್ಟಿದ್ರು. ಇನ್ನೇನ್ ನೆಕ್ಸ್ಟ್ ಡೇ, ಹೀಗೆ ಒಂದು 15 ದಿವಸಕ್ಕೆ ಮುಂಚೆ ಆಗಿದ್ದು, ನೆಕ್ಸ್ಟ್ ಡೇ ಮಾಡಬೇಕು ಅನ್ನೋಷ್ಟರಲ್ಲಿ ಈ ಸ್ಟೇಷನ್ ಇಂದ ಕಾಲ್ ಬಂತು, ಬೇಡ ದರ್ಶನ್ ಅಭಿಮಾನಿಗಳು ತುಂಬಾ ರೊಚ್ಚಿಗೆದೋಳ್ತಾರೆ, ತುಂಬಾ ವೈಲೆನ್ಸ್ ಆಗುತ್ತೆ, ಬೇಡ ಅಂತ ಹೇಳಿ ತುಂಬಾ ಇದ್ ಮಾಡಿದ್ರು. ನಾನು ಸಹ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ರು, ಬೇಡ ಈ ಸದ್ಯದ ಸಿಚುವೇಶನ್ ಅಲ್ಲಿ ಬೇಡ, ತುಂಬಾ ಎಲ್ಲಾರು ಅವ್ರ ಮೇಲೆ ಕೋಪ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಖಂಡಿತ ಒಂದು ಕೇಸ್ ಬಿಸಿಯಾಗಿದ್ದೋಗ ನಮಗೆ ಸತ್ಯತೆನ ತಿಳ್ಕೊಳ್ಳುವಂತ ತಾಳ್ಮೆನೆ ಇರೋದಿಲ್ಲ. ಯಾಕಂದ್ರೆ ನಾನು ಆ ಕೇಸ್ನ ಅನುಭವಿಸಿ ಬಂದದೀನಿ. ಯಾಕಾಯ್ತು ಆ ಕೇಸು, ಏನಾಯ್ತು ಅಂತ ಹಿಂದೆಗಡೆ ಆ ಆರೋಪಿ ಸ್ಥಾನದಲ್ಲಿ ಯಾರಿದ್ದಾರೆ ಅವ್ರನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಯಾರೂ ಸಹ ಮಾಡಲ್ಲ. ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ನ್ಯೂಸ್ ಮಾಡಿ ಜಡಾಯಿಸಿ ಬಿಡ್ತೀರಾ. ಇಂಥ ಒಂದು ಆಕ್ಚುಲಿ ಅವ್ರ ಮೇಲೆ ಮರ್ಡರ್ ಕೇಸ್ ಆಗಿ ಹೋಗಿ ಬಂದಿದ್ದಾರೆ. ಅವ್ರ ಅಪರಾಧಿ ಇಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ, ಮಾಧ್ಯಮದವರು ಡಿಸಿಷನ್ ಮಾಡಲ್ಲ. ಬಟ್ ಈ ಮಾಧ್ಯಮ ಲೋಕದಲ್ಲಿ ನಡೀತಾ ಇದಲ್ಲ, ಪ್ರಜ್ವಲ್ನ ಬಂಧನ ಮಾಡಿಸಿದ್ರಿ, ಸೂರಜ್ನ ಬಂಧನ ಮಾಡಿಸಿದ್ರಿ, ಈ ಅವಿವೇಕಿಗಳು ಕತೆ ಸಹ ಇಡ್ಲೇಬೇಕು ಅಲ್ವಾ. ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ಹೇಳಿ, ಒಳಗೆ ಎಷ್ಟು ಅಕ್ರಮ ನಡೀತಾ ಇದೆ. ಎಲ್ಲ ಸ್ಟುಡಿಯೋದಲ್ಲಿ ಗ್ರೀನ್ ರೂಮ್ ಅಲ್ಲಿ ಯಾಕೆ CCTV ಕ್ಯಾಮ್ರಾ ಇಲ್ಲ, ಅವ್ರದೇ ಪರ್ಸನಲ್ ಕ್ಯಾಬಿನ್ ಅಂತ ಇರುತ್ತೆ, ಆ ಕ್ಯಾಬಿನ್ ಅಲ್ಲಿ ಯಾಕೆ CCTV ಕ್ಯಾಮ್ರಾ ಇಲ್ಲ, ಯಾಕೆ ಅಲ್ಲಿ ಇಡನ್ ಕ್ಯಾಮ್ರಾ ಇಟ್ಟಿರ್ತಾರೆ, ಅವ್ರು ಮಿಸ್ಯೂಸ್ ಮಾಡುವಂತ ಹೆಣ್ಣು ಮಕ್ಕಳನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ, ಆ ವಿಡಿಯೋಸ್ ರೆಕಾರ್ಡಿಂಗ್ ಮಾಡಿಟ್ಕೊಂಡು ಅವ್ರು ಏನಾದ್ರು ತಿರುಗ್ ಬಿದ್ರೆ ನಿಮ್ಮ ವಿಡಿಯೋ ಬಿಡ್ತೀನಿ. ಅಂಡ್ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಾಂಟ್ಯಾಕ್ಟ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಯಾರಾದ್ರೂ ಒಬ್ಬರು ಇವ್ರ ಬಗ್ಗೆ ತಿರುಗ್ ಬಿದ್ರೆ ಅವ್ರನ್ನ ಕಂಪ್ಲೀಟ್ ಡ್ಯಾಮೇಜ್ ಮಾಡಿ ಬಿಸಾಕುವಂತದ್ದೇ ಮಾಧ್ಯಮದ ಓನರ್ಗಳ ಕೆಲಸ. ಖಂಡಿತವಾಗ್ಲೂ ಇದು ದಂಧೆನೆ ನಡೀತಾ ಇರೋದು. ಅಂಡ್ ನನಗೊಂದು ಆಡಿಯೋ ಸಿಕ್ಕಿರೋ ಅಂತದ್ದು ಪಬ್ಲಿಷ್ ಮಾಡ್ತೀನಿ. ಯಾರಿಗೆಲ್ಲ ಮಾಧ್ಯಮದವರು ನಿಮ್ದೊಂದು ಕೇಸ್ ಬಂದಿದೆ, ನಮ್ಮ ಹತ್ರ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ದೂರ್ ಬಂದಿದೆ, ನೀವೇನಾದ್ರೂ ನಮ್ಮ ಸ್ಟುಡಿಯೋಗೆ ಬಂದಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಯಾವುದೇ ಮಾಧ್ಯಮ, ಅದು ಟಿವಿ ಚಾನಲ್ ಇರಲಿ, ಯೂಟ್ಯೂಬ್ ಚಾನಲ್ ಇರಲಿ, ಯಾರಾದ್ರೂ ನಿಮಗೆ ಬ್ಲಾಕ್ ಮೇಲ್ ಮಾಡೋದಾಗ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ. ಅತಿ ಶೀಘ್ರದಲ್ಲೇ ಬೆಂಗಳೂರು ಕಮಿಷನರ್ ಆದಂತ ದಯಾನಂದ್ ಸರ್ ಸಹ ಇದ್ರ ಬಗ್ಗೆ ಕೊಡ್ತಾರೆ. ಒಂದು ಸಿವಿಲ್ ಮ್ಯಾಟರ್ ಬಂದು ಕೋರ್ಟ್ಗೆ ಹೋಗುತ್ತೆ. ಅದು ಬಿಟ್ಟು ಈ ತರ ಒಂದು ಬ್ಲಾಕ್ ಮೇಲ್, ಥ್ರೆಟನಿಂಗ್, ಹರಾಸ್ಮೆಂಟ್, ಹನಿ ಟ್ರ್ಯಾಪ್ ಮಾಡುವಂಥದ್ದು, ಇಲ್ಲ ನೀವು ಇಷ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ ಬಗ್ಗೆ ನ್ಯೂಸ್ ಮಾಡ್ತೀರಿ ಅಂತ ಹೇಳಿದವರು ಖಂಡಿತವಾಗ್ಲೂ ಪೊಲೀಸ್ ಸ್ಟೇಷನ್ ಮೆಟ್ಟಲು ಏರಿ. ಬಿಕಾಸ್ ಕಾನೂನಿನ ಕ್ರಮ ತುಂಬಾ ಕಠಿಣವಾಗಿ ಬದಲಾಗ್ತಾ ಇದೆ ಆಗ್ತಾ ಇರುವಂತ ಕ್ರೈಮ್ಸ್ ಇಂದ. ಅಂಡ್ GM ಕುಮಾರ್, BTV GM ಕುಮಾರ್ ಕೋಟಿ ಲೂಟಿ ಮಾಡಿ ದುಡ್ಡುಗೋಸ್ಕರ BTV ಅಂತ ಹೇಳಿ ಇಟ್ಕೊಂಡು ಕಂಡವ್ರ ಹೆಣ್ಣು ಮಕ್ಕಳನ್ನ ಪ್ರಚಾರ ಕೊಟ್ಕೊಂಡು ಕಂಡವ್ರ ಬಗ್ಗೆ ಮಾತಾಡ್ಕೊಂಡು ಅವರ ವೈಯಕ್ತಿಕ ವಿಚಾರ, ಅವರ ಪರ್ಸನಲ್ ಖಾಸಗಿ ವಿಚಾರ ಇವನು ಸಾಚ ಅನ್ನೋ ತರ ಇನ್ನೊಬ್ಬರ ಬಗ್ಗೆ ನ್ಯೂಸ್ ಮಾಡ್ಕೊಂಡು ಕೂತಿರೋನ್ಗೆ ಖಂಡಿತವಾಗ್ಲೂ ಕಾನೂನಿನ ಚಾಟಿ ಬೀಸಲೇಬೇಕು. ಈ ಮಾಧ್ಯಮಗಳ ತನಿಖೆ ಆಗ್ಲೇಬೇಕು. ಇವ್ರಿಗೆಲ್ಲಾರ್ಗು ಒಂದು ಹೆಣ್ಣು ಮಗುಗೆ, ಯಾರಾದ್ರೂ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡ್ಸಿರುವಂತ ಕೆಲಸ ಮಾಡಿದಾರ? ಈಗ್ಲೇ ನನಗೆ ಗೊತ್ತಾಗಿದ್ದು ಸೌಜನ್ಯ ಮ್ಯಾಟರ್ ಬಂದೋಗುನು
ಯಾರೋ ಹೇಳಿದ್ರು ನೀವು ಸೌಜನ್ಯ ಮ್ಯಾಟರ್ ಮಾತಾಡ್ತಾ ಇದ್ರಲ್ವಾ, ಆ ಟೈಮಲ್ಲಿ ಯಾವುದೇ ಮಾಧ್ಯಮಗಳು ಯಾಕೆ ಹೇಳಿ ಮಾತಾಡ್ತಾ ಇಲ್ಲ ಅಂತ ಹೇಳಿ. ಅಂಡ್ ನಾವೆಲ್ಲ ಅನ್ಕೊಳ್ತೀರಿ ಒಬ್ಬರು ಸುದ್ದಿ ಮಾತಾಡ್ತಾ ಇದ್ರೆ ಆ ಸುದ್ದಿ ಸ್ಟಾಪ್ ಆಗ್ಬಿಡ್ತು ಅಂದ್ರೆ ಅವ್ರಿಗೆ ಸೂಟ್ ಕೇಸ್ ಹೋಗಿರುತ್ತೆ, ಖಂಡಿತ ಹೋಗಿರುತ್ತೆ. ಅವ್ರು ಇರೋದೇ ದುಡ್ಡಿಗೆ. ₹1 ₹2 ಎಲ್ಲ ಹಾಡ್ ಹಗಲೇ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದಾರೆ. ಒಬ್ಬ MLA ಅದು ಟೆಲಿಕಾಸ್ಟ್ ಮಾಡ್ತಾನಂದ್ರೆ ಅವನ ವಿಡಿಯೋ ಅವ್ರ PA ಗೆ ಯಾರಿಗಾದ್ರೂ ಕಳಿಸ್ತಾರಂತೆ. ಅವ್ರು ಅದನ್ನ ನೋಡಿ ಅಷ್ಟು ಬೇಗ ಅದನ್ನ ಸ್ಟಾಪ್ ಮಾಡಿಸೋದಕ್ಕೆ ಇಷ್ಟಂತ ಹೋಗ್ಬಿಡುತ್ತಂತೆ. ಅಂಡ್ ಇನ್ನೊಂದು ಕ್ರಿಮಿನಲ್ ಕೆಲಸ ಏನು ಅಂದ್ರೆ, ನಾನು ಏನಾದ್ರೂ ಕಂಪ್ಲೇಂಟ್ ತಗೊಂಡು ಹೋಗಿದ್ರೆ ಫಸ್ಟ್ ನನ್ನ ಕಂಪ್ಲೇಂಟ್ ಡೀಟೇಲ್ಸ್ ಎಲ್ಲ ಮಾಧ್ಯಮದವರು, ಪ್ರತಿಯೊಂದು ಮಾಧ್ಯಮದವರು ಈ ಕೆಲಸ ಮಾಡ್ತಾರೆ, ಎಲ್ಲಾರ ಗಮನಕ್ಕಿರ್ಲಿ. ನಂದೇನಾದ್ರೂ ದೂರ ಇತ್ತಂದ್ರೆ ನನ್ನ ದೂರಿನ ಡೀಟೇಲ್ಸ್ ಕೂಡ ತಗೊಳ್ತಾರೆ, ನನ್ನ ವಿಡಿಯೋ ಸಹ ಮಾಡ್ಕೊಳ್ತಾರೆ. ಹಾಗೆ ನಾನು ಯಾರ ಮೇಲೆ ದೂರ್ ಕೊಡಕ್ ಹೋಗಿರ್ತೀನಿ ಅವ್ರ ವಿಡಿಯೋ ಸಹ ಮಾಡ್ಕೊಂಡು ಅವ್ರ ಡೀಟೇಲ್ಸ್ ತಗೊಂಡು, ಇನ್ ಕೇಸ್ ನನ್ನಿಂದ ಅವ್ರಿಗೆ ದುಡ್ಡು ಹೋಗಿಲ್ಲ, ನನ್ನಿಂದ ಅವ್ರಿಗೇನು ಹೆಲ್ಪ್ ಆಗಿಲ್ಲ ಅಂತ ಅಂದ್ರೆ ಅವರಿಂದ ಇಂಥವ್ರು ಬಂದು ನಿಮ್ಮ ಮೇಲೆ ಕೊಟ್ಟಿದಾರಂತ ಅವ್ರ ಕಡೆಯಿಂದ ದುಡ್ಡು ತಗೊಳ್ಳುವಂತ ಕೆಲಸ ಮಾಡಿ ನಮಗೆ ಡ್ಯಾಮೇಜ್ ಮಾಡುವಂತ ಕೆಲಸ ಮಾಡ್ತಾರೆ. ಇದು ನನ್ನ ಕೇಸಲ್ಲೂ ನಡೆದಿದ್ದಂಥದ್ದು. ಅನೇಕ ಜನ ಯಾವ್ಯಾವ ಒಂದು 3-4 ಚಾನೆಲ್ಸ್ ಅಲ್ಲಿ ನನ್ನ ಬಗ್ಗೆ ಸಹ ಪ್ರಚಾರ ಮಾಡಿದ್ರು, ಅವರೆಲ್ಲರೂ ಸಹ ನನಗೆ ಈ ಮಾಹಿತಿ ಕೊಟ್ಟಿರುವಂತದ್ದು. ಹಾಗೆ ದರ್ಶನ್ ಅವ್ರ ಬಗ್ಗೆ ಯಾಕೆ ಅವರು ಪ್ರಚಾರ ಮಾಡ್ತಾ ಇದಾರೆ ಅಂತಂದ್ರೆ, ದರ್ಶನ್ ಅವರು ಒಂದು ಸಲ ಮೀಡಿಯಾ ಎಲ್ಲ ಬ್ಯಾನ್ ಮಾಡಿತ್ತಲ್ವಾ, ಮಾಧ್ಯಮದವ್ರನ್ನ ಬೈದೋಗ ಆಯ್ತು, ಅವ್ರು ಬೈದಿದ್ರು, ಅದಾದ್ಮೇಲೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದಾರೆ. ಅದನ್ನ ನಿಜವಾಗ್ಲೂ ಕ್ಷಮಿಸುವಂತ ಗುಣ ಇರೋನು ಅವನು ದೊಡ್ಡವನಾಗ್ತಾನೆ. ಆದ್ರೆ ಯಾವೆಲ್ಲ ಚಾನೆಲ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಬಗ್ಗೆ ಬರೀ ನ್ಯೂಸ್ ಮಾಡ್ಕೊಂಡ್ ಕೂತಿರ್ತಾರೆ, ನೀವು ಕ್ಷಮಿಸುವಂತ ಗುಣ ಅಲ್ಲ, ನಿಮಗ್ ಮಾನವೀಯತನೇ ಇಲ್ದಿರ ಬದುಕ್ತಾ ಇರುವಂತ ರಾಕ್ಷಸರು ನೀವೆಲ್ಲಾರು. ಅಂಡ್ ಏನಕ್ಕೆ ನ್ಯೂಸ್ ಮಾಡ್ತಾ ಇದೀರಾ, ಯಾಕೆ ಅವ್ರಿಗೆ ಅಷ್ಟು ಡ್ಯಾಮೇಜ್ ಮಾಡ್ತಾ ಇರೋದಂಥದ್ದು ನಮಗ್ ಮಾಹಿತಿ ಗೊತ್ತಿದೆ. ಇದು BTV GM ಕುಮಾರ್ ಅವರ ಕೇಸ್ ಲಿಸ್ಟ್. ಕೋಟಿ ಕೋಟಿ ಕೊಳ್ಳೆ ಮಾಡಿರುವಂತದ್ದು BTV GM ಕುಮಾರ್ ಅಲ್ಲ, ಏನ್ ಒಂದು ದಿವ್ಯಾ ಹನಿ ಟ್ರ್ಯಾಪ್ ಮಾಡಿದಾಳೆ, ಅವಳ ಹಿಂದೆ ಖಂಡಿತವಾಗ್ಲೂ ಅನೇಕ ಮಾಧ್ಯಮಗಳಿದಾವೆ. BTV GM ಕುಮಾರ್ ಇದ್ದಾರೆ. ನಿನ್ನೆಯಿಂದ ಹೇಳ್ತಾ ಇದ್ರಲ್ವಾ, ದಿವ್ಯಾ ಅವರು ಕೆಲಸ ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಮಾಡ್ತಾ ಇದಾರೆ. ಬೇರೆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸೊ ನಮ್ಮ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇದೇ ದಿವ್ಯಾ ಪ್ರಜ್ವಲ್ ಬಗ್ಗೆನೂ ಹೋಗಿ ಪಬ್ಲಿಕ್ ಬೈಟ್ಸ್ ತಗೊಂಡಿದ್ದು, ಇದೇ ದಿವ್ಯಾ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು, ಇದೇ ದಿವ್ಯಾ ದರ್ಶನ್ ಅಭಿಮಾನಿಗಳ ಬಗ್ಗೆನೂ ಮಾತಾಡಿದ್ದು. ಜಸ್ಟ್ ಆಲ್ಮೋಸ್ಟ್ ದರ್ಶನ್ ಅವ್ರ ಕೇಸ್ ಆಗಿ 1 ತಿಂಗಳಾಗದೆ. 1 ತಿಂಗಳಿಂದ ದಿವ್ಯಾ ಕೆಲಸ ಮಾಡ್ತಾ ಇದ್ಲಲ್ವಾ, ಅಲ್ಲೇ BTV ಆಂಕರ್ ದಿವ್ಯಾ ಅಲ್ಲೇ ಕೆಲಸ ಮಾಡ್ತಾ ಇದ್ಲಲ್ವಾ. ಅಂಡ್ ಇದಕ್ಕೆ ಇವರೆಲ್ಲ ಒಂದು ಲಿಂಕ್ ಇದೆ. ಏನಾಗಿದೆ ಅಂದ್ರೆ, ಇವಾಗ ರಾಜ್ ನ್ಯೂಸ್ ಯಾರು ವೆಂಕಟೇಶ್ ಬಂಧನ ಆಗಿದ್ದಾರೆ, ಇವರೆಲ್ಲರನ್ನು ಐಡ್ ಆಗಕ್ಕೆ ನಮ್ದು ಎಲ್ಲ ಎಲ್ಲಿ ಒಳಗೆ ಬಂದ್ಬಿಡುತ್ತೆ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಎಲ್ಲ ಸೇಫ್ ಆಗ್ತಾ ಇದ್ದಾರೆ. ಬಟ್ ಅಧಿಕಾರಿಗಳ ಗಮನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾಧ್ಯಮದವರ ಕತೆ. ಮಾಧ್ಯಮದವ್ರ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಮಾಡೇ ಮಾಡುತ್ತೆ. ಮಾಧ್ಯಮದವ್ರ ಮೇಲೆ ಚಾಟಿ ಬೀಳ್ಸುವಂತ ಕೆಲಸ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ಕಾನೂನು ಮಾಡೇ ಮಾಡುತ್ತೆ. ಏನಿವಾಗೆಲ್ಲ ದರ್ಶನ್ ಅಭಿಮಾನಿಗಳೇ, ನಮ್ಮ ಬಾಸ್ ಹೋಗ್ಬಿಟ್ರು, ತಾಳ್ಮೆ ಎಷ್ಟು ಇರುತ್ತೋ, ನಾನು ಹೇಳ್ತೀನಲ್ಲ, ನಾನು ದರ್ಶನ್ ಅಭಿಮಾನಿನೂ ಅಲ್ಲ, ಯಾರ ಅಭಿಮಾನಿನೂ ಅಲ್ಲ, ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಅವ್ರು ಮಾಡಿರುವಂತ ಕೆಲಸ ನನಗ್ ಬೇಕಾಗಿರೋದು ಒಂದೇ, ಅವ್ರು ಹೊರಗಡೆ ಬರ್ಬೇಕು, ಅವ್ರ ಆರೋಪಿನ ಅಪರಾಧಿನ ಆಗಿದ್ರೆ ಶಿಕ್ಷೆ ಕೊಡ್ಲಿ, ಬಟ್ ಅವ್ರ ಮಗನಿಗೆ ಅಪ್ಪ ಆಗಿ, ಅವ್ರ ಹೆಂಡತಿಗೆ ಗಂಡ ಆಗಿ ಇರಬೇಕು. ಒಬ್ಳೇ ಒಬ್ಳು ಒಂದು ರಾಕ್ಷಸಿ ಅವಿವೇಕಿ ಪವಿತ್ರ ಗೌಡ ಅಂಡ್ ಸಮತಾ ಟೀಮ್ ಇಂದ ಇವತ್ತು ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಬಿಕಾಸ್ ಒಬ್ಬರ ಮೇಲೆ ಯಾವ ತರ ಕೇಸ್ ಫಿಟ್ ಮಾಡ್ತಾರೆ ಅಂತ ನಾನು ಸಹ ಅನುಭವಿಸಿ ನೋಡಿದೀನಿ. ಯಾರು ಸಹ ಅಮಾಯಕವಾಗಿ ಬಲಿಯಾಗಕ್ ಹೋಗ್ಬಾರ್ದು. ದರ್ಶನ್ ಅವ್ರು ಹೊರಗಡೆ ಬರ್ಬೇಕು, ಅವರ ಕುಟುಂಬದ ಜೊತೆ ಅವ್ರು ಸೇರ್ಬೇಕೆ ಅನ್ನೋದು ನಮ್ಮ ಪ್ರಾರ್ಥನೆ ಸಹ. ಇದನ್ನ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಕೆಲ ಅವಿವೇಕಿಗಳು ಅದನ್ನೇ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ಕೊಂಡ್ ಬರ್ತಾ ಇದಾರೆ. ದಯವಿಟ್ಟು ಯಾವುದೇ ಮಾಧ್ಯಮದಿಂದ ನಿಮಗೆ ಕರೆ ಬಂದು ನಿಮಗೆ ಅನ್ಯಾಯ ಆಗಿದ್ಯಾ, ಮೋಸ ಆಗಿದ್ಯಾ, ಪೊಲೀಸ್ ಸ್ಟೇಷನ್ ಮೆಟ್ಲೇರಿ, ಯಾವುದೇ ಒಂದು ಮಾಧ್ಯಮಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೋಗಕ್ ಹೋಗ್ಬೇಡಿ. ಅವ್ರದ್ದು ದೊಡ್ಡ ರಾಸಲೀಲೆ ಕಥೆಗಳಿದಾವೆ. ಅಲ್ಲಿ ಹೋಗಿರೋಂತ ಅನೇಕ ಹೆಣ್ಣು ಮಕ್ಕಳು ಸಂಸಾರ ಹಾಳು ಮಾಡ್ಕೊಂಡಿದ್ದಾರೆ, ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಹೊರಗಡೆ ಬಂದು ಹೇಳೋದಕ್ಕೆ ಕೆಲವೊಂದು ಆಡಿಯೋಸ್ ಕಳ್ಸಿದ್ದಾರೆ. ಹೇಳ್ಕೊಬೇಕು ಅಂದ್ರೆ ಅವ್ರಿಗೀಗ ಮದ್ವೆ ಆಗಿ ಮಕ್ಳಿರುತ್ತೆ, ಅವ್ರ ಫ್ಯಾಮಿಲಿಗೆ ಡ್ಯಾಮೇಜ್ ಆಗುತ್ತೇನೋ ಅಂತ ಒಂದು ಭಯದಲ್ಲಿದ್ದಾರೆ. ಖಂಡಿತವಾಗ್ಲೂ ನಾವು ಸಹ ಎಲ್ಲರೂ ಸೇರಿ ಕೆಲವೊಂದು ಹೋರಾಟಗಾರರ ಜೊತೆನೂ ಸಹ ಡಿಸ್ಕಷನ್ ಮಾಡಿ ಕಮಿಷನರ್ ಸರ್ಗೆ, ಪರಮೇಶ್ವರ್ ಸರ್ಗೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಈ ಮಾಧ್ಯಮನ ತನಿಖೆ ಮಾಡಲೇಬೇಕು. ಮಾಧ್ಯಮದಲ್ಲಿ ನಡೀತಾ ಇರುವಂತ ಅಕ್ರಮಗಳನ್ನ ಹೊರಗಡೆ ತೆಗಿಲೇಬೇಕು. ಇಲ್ಲಾಂದ್ರೆ ಎಷ್ಟೋ ಜನ ಬಲಿ ಆಗುವಂತ ಸಾಧ್ಯತೆ ಇದೆ. ಇವರು ಇನ್ನೊಬ್ಬರ ಹೆಸರುಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಬದುಕುವಂತ ಕೆಲಸ ಮಾಡ್ಕೊಂಡು ಸಾಯ್ತಾ ಇರುವಂತ ಬೇವರ್ಸಿ ಮಾಧ್ಯಮಗಳು ಇವರೆಲ್ಲಾರು. ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ನಾನು ಕೆಟ್ಟ ಮಾತಾಡ್ತೀನಿ ಅಂತ ಹೇಳಿ. ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು 4 ಕೇಸ್ ಇದೆ BTV GM ಕುಮಾರ್ದು. ಇವ್ರದೆಲ್ಲ ಒಂದು ಲಿಂಕ್ ಇದೆ. ಅಂಡ್
ಹೆಣ್ಣು ಮಕ್ಳೇ, ಮನೆಯಿಂದ ಹೊರಗಡೆ ತಂದೆ ತಾಯಿ ಕಳ್ಸಿದಾರೆ ಅಂತ ಅಂದ್ರೆ ಕರೆಕ್ಟಾಗಿ ಬದುಕಿ. ತಂದೆ ತಾಯಿ ಏನಕ್ಕೆ ಹೊರಗಡೆ ನಂಬಿ ಕಳ್ಸಿದಾರೆ ಅಂತ ಹೇಳಿ ಅವ್ರಿಗೆ ಗೌರವ ಕೊಡಿ. ನಿಮ್ಮ ಮೈನ ಮಾರ್ಕೊಂಡು, ನಿಮ್ಮ ದೇಹನ ಮಾರ್ಕೊಂಡು ಈ ಲೆವೆಲ್ಗೆ ದುಡ್ಡುಗೋಸ್ಕರ ಈ ಬಾಳಿ ಬದುಕಬೇಕಾ? BTV ದಿವ್ಯಾ ಊರೂರು ಪ್ರಚಾರ ಮಾಡಿದ್ಲು, ಜೊತೆಲಿ ತಮ್ಮ ತಾಯಿನ ಇಟ್ಕೊಂಡು. ಆ ತಾಯಿ ಇವತ್ತು ಕಣ್ಣೀರಲ್ಲಿದ್ದಾರೆ, ಆದ್ರೆ ತಮ್ಮನೇ ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದ್ದಿದ್ದು ಬೇಜಾರಾಗುವಂತ ಸಂಗತಿ. ಅಂದ್ರೆ ಒಂದು ದುಡ್ಡು ಮಾಡೋದಕ್ಕೋಸ್ಕರ ಯಾವ ತರ ಅದು ತಲೆ ಹಿಡಿತಾರ? ಕೆಲ ಬ್ಯಾಡ್ ಕಮೆಂಟ್ಸ್ ನೋಡಿದೆ ಅವಿವೇಕಿಗಳು. ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಒಂದೇ ಹೇಳ್ತೀನಿ, ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿರುತ್ತೆ. ಕೋಟ್ಯಾಂತರ ರೂಪಾಯಿ, ನಾವು ಮನೇಲಿ ಸಹ ಅಷ್ಟು ಖರ್ಚು ಮಾಡಿ ಕಟ್ಟಿರೋದಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಬ್ಲಿಕ್ ಟಾಯ್ಲೆಟ್ಸ್ ಕಟ್ಟಿರ್ತಾರೆ. ಆ ಪಬ್ಲಿಕ್ ಟಾಯ್ಲೆಟ್ಸ್ ಪಬ್ಲಿಕ್ ಅವ್ರು ಏನ್ ಮಾಡ್ಬೇಕು, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಬೇಕು, ಕ್ಲೀನ್ ಆಗಿ ಇಟ್ಕೊಬೇಕು ಅಲ್ವಾ? ಅಲ್ಲಿ ಹೋಗಿ ಎಲ್ಲ ಕಚಡ ಮಾಡಿ ಬಿಸಾಕ್ಬಿಟ್ಟು ಬಂದು ಇನ್ಫೆಕ್ಷನ್ ಆಗೋದು ಅವ್ರಿಗೆ, ನಮಗಲ್ಲ. ನಾವೇನ್ ಮಾಡ್ತೀರಿ, ನಾವು ಸ್ಯಾನಿಟೈಸ್ ಹಾಕಿ, ಪನಾಯಿಲ್ ಹಾಕಿ, ತಲೆ ಕೆಟ್ಟ ಆಸಿಡ್ ಹಾಕಿ ಕೂಡ ಬಿಡ್ತೀರಿ. ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಎಚ್ಚರ ಇರಲಿ. ನಾನೇನು ಮಾಡಲ್ಲ, ನಾನು ಯಾರ ಮೇಲೇನು ರೌಡಿಸಮು, ಥ್ರೆಟನಿಂಗ್, ಹರಾಸ್ಮೆಂಟ್ ಮಾಡಲ್ಲ. ನಾನು ತುಂಬಾ ಚೆನ್ನಾಗಿ ಕಾನೂನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಹೆಂಗೆ ಕಾನೂನು ಅಡಿಯಲ್ಲಿ ಪಾಠ ಕಳಿಸಿರ್ತೀನಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಕಾನೂನ್ನ ತುಂಬಾ ಯೂಸ್ ಮಾಡ್ಕೊಳ್ತೀನಿ. ಆ ಕಾನೂನು ಅಡಿಯಲ್ಲಿ ಯಾರ್ಯಾರಿಗೆ ಹೆಂಗೆ ಚಾಟೆ ಬೀಸ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು ಏನೇ ಮಾಡ್ಲಿ ಲೀಗಲಿನೇ ಮಾಡ್ತೀನಿ. ದಯವಿಟ್ಟು ಅಂಡ್ ಇನ್ನು ಅನೇಕ ಜನ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಿಸ್ನೆಸ್ ಅಲ್ಲಿ ಈ ಒಂದು ಆಯಿಲ್ ವಿಚಾರ ಅಂಡ್ ಜೀನಿ ಈ ತರ ಪ್ರತಿಯೊಂದು ಏನೇನೋ ಅದರಲ್ಲಿ ಎಲ್ಲಾನು ಯಾರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದ್ದಾರೋ ಎಲ್ಲರೂ ಹನಿ ಟ್ರಾಪ್ ಅಲ್ಲೇ ಬದುಕ್ತಾರವ್ರು. ಎಲ್ಲರೂ ಹನಿ ಟ್ರಾಪ್ ಮಾಡ್ಕೊಂಡೇ ಬದುಕ್ತಾರವ್ರು. ಸುಮಾರು ಮಾಹಿತಿ ನಿನ್ನೆಯಿಂದ ನಂಗೆ ಸಿಕ್ಕಿರೋ ಯಾವ್ದನ್ನ ಮಾತಾಡ್ಬೇಕು ಯಾವ್ದನ್ನ ಮಾತಾಡಬಾರ್ದು ಗೊತ್ತಿಲ್ಲ. ಬಟ್ ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಮಾತಾಡಕ್ ಮುಂಚೆ ನಾನು ಸಹ ಇದನ್ನ ಕಮಿಷನರ್ ಸರ್ ಅವ್ರ ಗಮನಕ್ಕೆ ತರುವಂತದ್ದು, ನಾವು ಸಹ ದೂರ ಹಾಕುವಂಥದ್ದು, ಹೈಕೋರ್ಟ್ಗೆ ಪಿಟಿಷನ್ ಹಾಕುವಂತ ಕೆಲಸ ಖಂಡಿತವಾಗ್ಲೂ ಈ ಮಾಧ್ಯಮದ ವಿರುದ್ಧ ಪಬ್ಲಿಕ್ ಸೇರಿ ಕೆಲವ್ರ ಜೊತೆ ಮಾತಾಡಿ ಕೆಲಸ ಮಾಡ್ಲೇಬೇಕು. ಯಾವುದೇ ಮಾಧ್ಯಮನ ದಯವಿಟ್ಟು ನಂಬಕ್ ಹೋಗ್ಬೇಡಿ. ಅದು ಯೂಟ್ಯೂಬ್ ಚಾನಲ್ ಇರಲಿ, ಹೆಜ್ಜೆಜ್ಜಿಗೂ ಒಂದೊಂದು ಮಾಧ್ಯಮ ಹುಟ್ಟಾಕೊಂಡಿದಾವೆ. ಯಾರು ನ್ಯಾಯ ಕೊಡ್ಸಲ್ಲ. ಅಲ್ಲಿ ಯಾರೋ ಒಬ್ಬ ಗೋಲ್ಡ್ ಕಂಪನಿಯವರು ಫೋನ್ ಮಾಡಿದ್ರು ನನಗೆ, ನಿಮ್ದು ಏನಾದ್ರೂ ತಪ್ಪಿತ್ತಾ ಪೊಲೀಸ್ ಅವ್ರ ಹತ್ರನೇ ಹೋಗಿ ಹೇಳ್ಕೊಳ್ಳಿ ಸರ್, ನಮ್ದು ಈ ತರ ತಪ್ಪಿದೆ, ಹಿಂಗಾಯ್ತು, ಇಷ್ಟು ನಾವು ಕೊಟ್ಬಿಟ್ಟಿದ್ದೀರಿ. ಇಲ್ಲ ಸಿವಿಲ್ ಮ್ಯಾಟರ್, ಫಿನಾನ್ಷಿಯಲ್ ಮ್ಯಾಟರ್ ಅಂದ್ರೆ ಅದು ಪೊಲೀಸ್ ಸ್ಟೇಷನ್ಗೆ ಬರಲ್ಲ, ಕೋರ್ಟ್ಗೆ ಬರುತ್ತೆ. ಬೇರೆ ಏನಾದ್ರೂ ಇತ್ತಂದ್ರೆ ಪೊಲೀಸ್ ಅವ್ರ ಹತ್ರನೇ ಹೋಗಿ ಕನ್ವಿನ್ಸ್ ಮಾಡಿ ಮಾತಾಡ್ಕೊಳ್ಳಿ. ಬಟ್ ಮಾಧ್ಯಮಕ್ಕೆ ಹೋಗಿ ಒಂದ್ ಕಡೆ ನ್ಯಾಯನೂ ಸಿಗ್ದಿರಾ, ಒಂದ್ ಕಡೆ ದುಡ್ಡುನು ಇಲ್ದಿರಾ, ಹೆಸರು ಡ್ಯಾಮೇಜ್ ಮಾಡ್ಕೊಂಡು ಬರುವಂತ ಪರಿಸ್ಥಿತಿಗೆ ಯಾರೋ ಇಟ್ಕೊಳ್ಬೇಡಿ. ಗೋಲ್ಡ್ ಸ್ಕ್ಯಾಮ್ ಮಾಡ್ತಾ ಇದಾರೆ, ಗೋಲ್ಡ್ ಕಂಪನಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಸಲೂನ್ ಅಂಡ್ ಸ್ಪಾನ ಟಾರ್ಗೆಟ್ ಮಾಡ್ತಾ ಇದಾರೆ, ಪಬ್ಸ್ ನ ಟಾರ್ಗೆಟ್ ಮಾಡ್ತಾ ಇದಾರೆ. ಸುಮಾರು ರಾಜಕಾರಣಿಗಳು ಅವ್ರದ್ದೇನ್ ಸಿಗುತ್ತೆ ಇವ್ರದ್ದು ಏನ್ ಸಿಗುತ್ತೆ ಅಂತ ಒಂದೊಂದು ಟೀಮ್ ಇಟ್ಟಿರ್ತಾರೆ ಅಲ್ಲಿ, ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿ ಅವ್ರ ಬಗ್ಗೆ ನ್ಯೂಸ್ ಮಾಡಿ ಬಿಡುವಂಥದ್ದು ಮಾಧ್ಯಮ. ಅಂಡ್ BTV GM ಕುಮಾರ್ ಅವರು, ನಿಮ್ಮ ಹೆಸರನ್ನ ನೀವೇ ಉಳಿಸ್ಕೊಳ್ಬೇಕು. ಅದ್ ಯಾವ ತರ ಉಳಿಸ್ಕೊಳ್ತಾನೋ ಗೊತ್ತಿಲ್ಲ ನನಗಂತೂ. ನಮ್ಮ ಹೆಸರು ಡ್ಯಾಮೇಜ್ ಮಾಡಿ ಹೆಸರು ಮಾಡ್ಕೊಂಡಿರುವಂತ ಅವಿವೇಕಿ, ದುಡ್ಡು ಮಾಡ್ಕೊಂಡಿರುವಂತ ಅವಿವೇಕಿ, ಅವನ ಒಂದು ಕೆಲಸನ, ಅವನ ಒಂದು ಪ್ರತಿ ಒಂದು ಹಿಸ್ಟ್ರಿನ, ಪ್ರತಿಯೊಬ್ಬರ ಮುಖವಾಡಗಳನ್ನ ಈಚೆ ಹಾಕುವಂತ ಕೆಲಸ ಮಾಡ್ತೀನಿ. ಅನೇಕ ಆಡಿಯೋಸ್ ಬಂದಿದೆ, ಕೆಲವರೆಲ್ಲ ಮಾತಾಡಿರುವಂತದ್ದೆಲ್ಲ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ನಾನು ಇಲ್ಲಿ ಯಾವುದೇ ಪಬ್ಲಿಸಿಟಿಗೆ, ನನ್ನ ಬಗ್ಗೆ ಪ್ರಚಾರಕ್ಕೆ ಅಲ್ಲ, ಯಾರ ಹೆಸರು ಸಹ ಡ್ಯಾಮೇಜ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇಷ್ಟು ಹೇಳಿ ಕೂಡ ಸತತ ಇವತ್ತಿಗೂ ಸಹ ದರ್ಶನ್ ಬಗ್ಗೆನೆ, ಅಂದ್ರೆ ಯಾರ ಮೇಲೇನು ಮರ್ಡರ್ ಕೇಸ್ ಇಲ್ವೇನ್ರಿ? ಯಾರು ಕ್ರೈಮೇ ಮಾಡಿಲ್ವಾ? ಕ್ರೈಮ್ ಆಗಿರುತ್ತೆ, ಅದು ಆಕಸ್ಮಿಕನ, ಅನಿವಾರ್ಯನ, ಅದು ಕಾನೂನಿದೆ, ನ್ಯಾಯಾಲಯ ಇದೆ, ನ್ಯಾಯಾಧೀಶರಿದ್ದಾರೆ. ತೀರ್ಪು ಕೊಡೋದಕ್ಕೆ ಈ ಮಾಧ್ಯಮದವ್ರು ಯಾರು? ಇವ್ರ ಜಡ್ಜ್ ಇವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಸ್ಟ್ಯಾಂಡ್ ಇಲ್ಲ. ದುಡ್ಡುಗೋಸ್ಕರ ಯಾವ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿರ್ನು ತಲೆ ಹಿಡಿತಾರೆ, ಯಾರಗ್ ಬೇಕಂದ್ರೂ ಬಟ್ಟೆ ಬಿಚ್ಚಿಸ್ತಾರೆ. ಆ ಲೆವೆಲ್ ಇಳ್ದಿರೋಂತ ಮಾಧ್ಯಮಗಳ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ ಸಹ ನಮ್ಮನ್ನು ಕೇಳಿದ್ದಾರೆ. ಖಂಡಿತವಾಗ್ಲೂ ಕೊಡ್ತೀರಿ, ದಾಖಲೆ ಮಾಡ್ತೀರಿ ಕಂಪ್ಲೇಂಟು. ನಿಮ್ಮೆಲ್ಲರ ಸಹಕಾರ ಇರಲಿ, ಯಾರು ಮೋಸ ಆಗಕ್ ಹೋಗ್ಬೇಡಿ. ಸಂಧ್ಯಾ ಮೋಸ ಮಾಡಿದ್ರೆ, ಸಂಧ್ಯಾ ಏನಾದ್ರೂ ಕೆಟ್ಟವಳಾಗಿದ್ರೆ ದಯವಿಟ್ಟು ನನ್ನ ಪ್ರಶ್ನೆ ಮಾಡಿ. ನನ್ನ ಸ್ನೇಹಿತರು ಅನೇಕ ಜನ ಒಳ್ಳೆಯವರಿದ್ದಾರೆ, ಪ್ರಶ್ನೆ ಮಾಡೋಗೆ. ನನಗೆ 100 ಜನ ನನ್ನ ನಂಬಬೇಕು ಅನ್ನೋದೇನಿಲ್ಲ. ಒಬ್ಬರು ನನ್ನ ಜೊತೆ ನಿಂತ್ಕೊಂಡ್ರೇನು ಪರವಾಗಿಲ್ಲ, ಒಬ್ರು ಇಲ್ಲ ಅಂದ್ರೂ ನನ್ನ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇರುತ್ತೆ. ಯಾರೋ ಒಂದು 10 ಜನ ಇದಾರೆ ಅಂತ ಹೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೋರಾಟ ಮಾಡುವಂತವಳು ಅಲ್ಲ. ಸತ್ಯತೆಗೆ ಡೆಫಿನೆಟ್ಲಿ ಧೈರ್ಯದಿಂದ ಧ್ವನಿ ಎತ್ತೀನಿ. ತಲೆ ಮರೆಸ್ಕೊಂಡು ಹಿಂದೆಗಡೆ ಕುತ್ಕೊಂಡು ಏಡಿ ತರ ಇರೋದಿಲ್ಲ. ಬಿಕಾಸ್ ನೀವೆಲ್ಲರೂ ನೋಡಿದೀರಾ ನನ್ನ ಬಗ್ಗೆ ಯಾವ್ಯಾವ ತರ ಇದಾದೋಗ ನಾನು ಆಗ್ಲೂ ಸಹ ಪ್ರತಿ ದಿವಸ ಲೈವ್ ಅಲ್ಲೇ ಇರ್ತಾ ಇದ್ದೆ. ತಪ್ಪು ಮಾಡಿದ್ರೆ ಧೈರ್ಯದಿಂದ ಹೇಳ್ಕೊಳ್ಳೋಣ. ಈಗಲೂ ಕೆಲವೊಂದಷ್ಟು ಬ್ಯಾಡ್ ಕಮೆಂಟ್ಸ್, ಬ್ಯಾಡ್ ಮಾತಾಡ್ತಾ ಇದಾರೆ. ನನ್ನ ಒಂದು ಕೆಲವ್ರಿಗೆ ಹೇಳ್ತೀನಿ,
ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ, ಏನು ಸಂಧ್ಯಾ ಹನಿ ಟ್ರ್ಯಾಪ್ ಏನೇನೋ ಅಲ್ಲ, ಅವ್ರಿಗೆಲ್ಲ ಒಂದು ಚಾಲೆಂಜ್ ಹಾಕೋಣ. ಯಾವನ್ ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ಲ, ನನ್ನ ಸ್ಟೈಲಲ್ಲಿ ಹೇಳಬೇಕು, ಯಾವನ್ ಬ್ಯಾಡ್ ಕಮೆಂಟ್ಸ್ ಆಗ್ತಾನಲ್ಲ, ನೀನ್ ಸರಿ ಇದ್ಯಾ, ನೀನು ಸಾಚನ, ನೀನ್ ಪತಿವ್ರತೆನ ಏನೇನೋ ಕೇಳಿ, ನಾನು ತುಂಬಾ ಸಾಚ, ತುಂಬಾ ಪತಿವ್ರತೆ. ನನ್ನ ಆಧಾರ್ ಕಾರ್ಡ್ ಒಂದು ಹಾಕ್ತೀನಿ. ಯಾವ್ದಾದ್ರು ಒಂದು ಲಾಡ್ಜ್, ಒಂದು ಹೋಟೆಲ್, ಒಂದು ಹನಿ ಟ್ರಾಪ್, ಇಲ್ಲ ಒಂದು ಕೆಟ್ಟದು, ಇಲ್ಲ ಯಾರಾದ್ರೂ ಒಂದು ಹುಡುಗ, ಇಲ್ಲ ಒಂದು ಬಾಯ್ ಫ್ರೆಂಡ್ ಏನೇ ಕೆಟ್ಟ ಕೆಲಸ ಮಾಡಿದೀನಿ, ಇಲ್ಲ ನಂದು ವಿಡಿಯೋ ಇದೆ, ಯಾವನ ಹಾಕಿದ ನಿಮ್ದು ವಿಡಿಯೋ ಇದೆ, ದಯವಿಟ್ಟು ಪ್ರಚಾರ ಮಾಡಿ, ರಾಜ್ಯದ ಜನತೆ ನೋಡ್ಲಿ. ನಂದು ಏನಾದ್ರೂ ಇತ್ತಂದ್ರೆ ದಯವಿಟ್ಟು ಪ್ರಚಾರ ಮಾಡಿ, ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳ್ತೀನಿ, ಪ್ರಚಾರ ಮಾಡಿ. ನನಗೂ ಖುಷಿ, ನಾನು ನೋಡಿರಲ್ಲ ಅದೆಂತೋ ವಿಡಿಯೋ ಅಂತ ಹೇಳಿ ಕೆಲ ಅವಿವೇಕಿಗಳು ಮೆಸೆಂಜರ್ ಅಲ್ಲಿ ಬಂದು ಮೆಸೇಜ್ ಹಾಕ್ತಾರೆ, ಏನಂತ, ಅದನ್ನ ಸ್ಟಾಪ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಬಿಡ್ತೀನಿ ಅಂತ. ಏನ್ ವಿಡಿಯೋ ಅಂತ ನನಗೆ ಗೊತ್ತಿರಲ್ಲ. ಇವನ್ ಐ ಆಮ್ ಎಕ್ಸೈಟೆಡ್ ಟು ಸಿ. ನಾನು ಅಷ್ಟೇ ಅದೇನ್ ವಿಡಿಯೋ ಇರುತ್ತಂತ ತುಂಬಾ ಎಕ್ಸೈಟೆಡ್. ದಯವಿಟ್ಟು ಮಾಡಿ. ಹಿಂದೂಗಳ ಹೆಸರು ಇಟ್ಕೊಂಡು, ಹಿಂದುತ್ವದ ಹೆಸರು ಇಟ್ಕೊಂಡು, ಮಾಧ್ಯಮದ ಹೆಸರು ಹೇಳ್ಕೊಂಡು, ನಾನು ಸಾಚ ಅಂತ ಹೇಳ್ಕೊಂಡು ಪ್ರಚಾರಕ್ಕೋಸ್ಕರ ಇನ್ನೊಬ್ಬರ ಹೆಸರು ಹಾಳು ಮಾಡ್ಕೊಂಡು ತೇಜೋವಧೆ ಮಾಡಕ್ ಹೋಗ್ಬೇಡಿ. ನಾನಂತೂ ಯಾರ್ಯಾರು ನಮ್ಮ ಜೊತೆ ಸಹಕಾರ ಮಾಡಕ್ಕೆ ಬರ್ತಿರೋ ಬನ್ನಿ. ನಾನಂತೂ ಕೆಲವೊಂದು ಹೋರಾಟಗಾರರ ಜೊತೆ ಮಾತಾಡಿ ಮಾಧ್ಯಮದ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀನಿ. ಸಿಕ್ಕಿರುವಂತ ದಾಖಲೆನ ಪೊಲೀಸ್ ಕಮಿಷನರ್ ಅವ್ರಿಗೆ ಸೇರಿಸುವಂತ ಕೆಲಸ ಮಾಡ್ತೀನಿ. ಹಾಗೆ ಇವ್ರ ವಿರುದ್ಧ, ಪ್ರತಿಯೊಂದು ಮಾಧ್ಯಮದ ವಿರುದ್ಧನೂ ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ಬೇಕು ಅನ್ಕೊಂಡಿದ್ದೀರಿ. ಬಿಕಾಸ್ ಸಮಾಜಕ್ಕೆ ಬೆಳೆಯುವಂತ ಹೆಣ್ಣು ಮಕ್ಳಿದ್ದಾರೆ, ಬೆಳ್ದಿ ಬಾಳ್ಬೇಕಾಗಿರುವಂತ ಯುವಕರಿದ್ದಾರೆ. ಬಟ್ ಇಲ್ಲಿ ಮೆಸೇಜ್, ಸ್ಟೋರಿ ಹೋಗ್ತಾ ಅನೇಕ ಕ್ರೈಮ್ಸ್, ರೇಪ್, ಅತ್ಯಾಚಾರ ಇದೆಲ್ಲ ಹಾಕ್ತಾ ಇರೋದಕ್ಕೆ ಕಾರಣ ಇಂಥ ಒಂದು ಮಾಧ್ಯಮಗಳಿಂದ. ಸೊ ಯಾವ್ದನ್ನ ಪ್ರಸಾರ ಮಾಡಬೇಕು, ಯಾವ್ದನ್ನ ಪ್ರಸಾರ ಮಾಡಬಾರ್ದು ಅನ್ನುವಂಥದ್ದು ಹೈಕೋರ್ಟ್ ಇಂದ, ಇಲ್ಲ ಸುಪ್ರೀಂ ಕೋರ್ಟ್ ಇಂದ ಚಾಟಿ ಬೀಸುವಂತ ಕೆಲಸ ಈ ಮಾಧ್ಯಮಗಳಿಗೆ ಮಾಡಿದ್ರೆ ಮಾತ್ರ ಇವರೆಲ್ಲ ಬುದ್ಧಿ ಕಲಿಯೋದು, ಇಲ್ಲಾಂದ್ರೆ ಕಲಿಯೋದಿಲ್ಲ. ಅಂಡ್ ಯಾರ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ದೂರ ಬಂದಿದೆ, ಅವ್ರದ್ದೊಂದು ಹನಿ ಟ್ರ್ಯಾಪ್ ಡೀಟೇಲ್ಸ್ ಬಂದಿದೆ, ನಾವು ಸಹ ದೂರ ಆಗ್ತೀರಿ, ಕಂಪ್ಲೇಂಟ್ ಕೊಡ್ತೀರಿ. ಕೆಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವರ ಒಂದು ಬ್ಲಾಕ್ ಮೇಲ್, ಅವರೊಂದು ಥ್ರೆಟನಿಂಗ್ ವಿಡಿಯೋಸ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ. ಕೆಲವರು ಒಪ್ಕೊಂಡಿದ್ದಾರೆ, ನಮ್ಮ ವಿಡಿಯೋಸ್ ಇಟ್ಕೊಂಡಿರ್ತಾರೆಲ್ಲ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲದೆ ಅವ್ರ ಹತ್ರ ಎಲ್ಲ ಹಾರ್ಡ್ ಡಿಸ್ಕ್ ಇರುತ್ತೆ, ನೀವೇನಾದ್ರೂ ಒಂದು ಮಾತಾಡಿದ್ರೆ ಸರಿಯಾಗಿ ನಿಂದು ವಿಡಿಯೋಸ್ ಬಿಡ್ತೀನಿ. ಹೆಂಗ್ ಅಂದ್ರೆ ಪಕ್ಕದಲ್ಲಿರೋರು ಬೇರೆ ಇಮೇಜ್ ಏನೋ ಎಡಿಟ್ ಮಾಡಿ, ಎಡಿಟರ್ಸ್ ಎಲ್ಲ ತುಂಬಾ ಸಖತ್ತಾಗಿ ಇಟ್ಕೊಂಡಿರ್ತಾರಂತೆ, ಎಡಿಟ್ ಮಾಡಿ ಬಿಡ್ತೀರಿ ಅಂತ ಅನೇಕ ಹೆಣ್ಮಕ್ಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಏನ್ ಸಿಕ್ಕಿದೆ, ಖಂಡಿತವಾಗ್ಲೂ ನಾನು ಇದರ ವಿರುದ್ಧ ಏನೇ ಬರ್ಲಿ, ಹುಟ್ಟು ಅಂದ್ಮೇಲೆ ಸಾವು, ಇರಷ್ಟು ದಿವಸ ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮವಾದಂತ ಸಂದೇಶ, ಮಾಹಿತಿ ಕೊಡುವಂತ ಕೆಲಸ ಮಾಡೋಣ. ಇದು ಯಾರ್ದೋ ಮನೆ ಪ್ರಾಬ್ಲಮ್ ನಮ್ಗೆ ಯಾಕೆ ಅಂತ ಯಾರು ಸಹ ಸುಮ್ಮನೆ ಕುತ್ಕೊಳ್ಬೇಡಿ. ಕುತ್ಕೊಂಡು ಏನೋ ಟ್ರೋಲ್ ಮಾಡೋದು, ಕಮೆಂಟ್ ಹಾಕೋದು, ಶೇರ್ ಮಾಡೋದು ಅನ್ನೋದಕ್ಕಿಂತ ನಿಮ್ಗೆಲ್ಲಾರ್ಗು ಧೈರ್ಯ, ತಾಕತ್ತು, ದಮ್ಮು ಎಲ್ಲ ಇದ್ರೆ ಕೆಲ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ನಿಮ್ಮ ವಾಲ್ ಅಲ್ಲಿ ಹೋಗಿ ಅಟ್ಲೀಸ್ಟ್ ಆಗ್ತಾ ಇರುವಂತ ಇನ್ಸಿಡೆಂಟ್, ಘಟನೆ ಬಗ್ಗೆ ಒಂದು ಪೋಸ್ಟ್ ಆದ್ರೂ ಹಾಕಿ. ನಿಮ್ಗೆ ತಾಕತ್ತಿದ್ರೆ ಒಂದು ಪೋಸ್ಟ್ ಆದ್ರೂ ಮಾಡಿ. ಯಾರ ಬಗ್ಗೆ ಆದ್ರೂ ಧ್ವನಿ ಎತ್ತಕ್ಕಾದ್ರೆ ಕಮೆಂಟ್ ಹಾಕ್ತಿರಲ್ಲ ಕೆಟ್ಟದಾಗೆ, ಆ ಕಮೆಂಟ್ ಹಾಕೋ ಬದಲು ಒಂದು ಅನ್ಯಾಯ ಆಗ್ತಾ ಇದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಿ ಒಂದು ವರ್ಡ್ ಆದ್ರೂ ಮಾತಾಡ್ಬಿಟ್ಟು ನನ್ನ ಟ್ಯಾಗ್ ಮಾಡಿ ನೋಡೋಣ. ನಿಮ್ಗೆ ತಾಕತ್ತಿದ್ರೆ ಅದು ಮಾಡಲ್ಲ. ಯಾಕೆ ಗೊತ್ತಾ, ನಿಮ್ಗೆ ಲೀಗಲ್ ಏನಂತ ಗೊತ್ತಿಲ್ಲ, ಯಾವ ತರ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗ್ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಫಸ್ಟ್ ಆ ಬೇಸಿಕ್ ನಾಲೆಜ್ ಇಟ್ಕೊಳ್ಳಿ. ಏನ್ ಇವಾಗೆಲ್ಲ ಮಾಧ್ಯಮಗಳು ಓಪನ್ ಮಾಡೋದಲ್ಲ, ಅವ್ರಿಗೆ ಯಾರಿಗೂ ಬೇಸಿಕ್ ಎಥಿಕ್ಸ್, ಬೇಸಿಕ್ ನಾಲೆಜ್ ಇಲ್ಲ. ವಾಟ್ ಈಸ್ ಜರ್ನಲಿಸಮ್ ಅನ್ನೋದೇ ಗೊತ್ತಿಲ್ಲ. ಏನ್ ಇಷ್ಟ ಬರುತ್ತೆ ಅದನ್ನ ಪ್ರಚಾರ ಕೊಟ್ಕೊಂಡ್ ಕೂತಿದ್ದಾರೆ. ಲಂಗು ಲಗಾಮಂದ್ ಇಲ್ದಿರ ಹೋಗ್ತಾ ಇದೆ. ಇವತ್ತು ಪವರ್ ಟಿವಿ ಏನೊಂದು ಸ್ಥಿತಿಗೆ ಬಂದಿದೆ, ಖಂಡಿತವಾಗ್ಲೂ ಎಲ್ಲಾ ಚಾನಲ್ಸ್ ಆ ಸ್ಥಿತಿಗೆ ಬಂದೇ ಬರುತ್ತೆ. ವೆರಿ ಸೂನ್ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಪ್ರತಿಯೊಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ. BTV GM ಕುಮಾರ್ ವಿರುದ್ಧ ಅಂತೂ ನಾನು ಎತ್ತೀನಿ. ಅವನು ಮಾಡ್ತಾ ಇರುವಂತಹ ಅಕ್ರಮ, ಕಾಣದ ಕೈಗಳು ಅಂತ ಹೇಳಿ ಅನೇಕ ಮಾಧ್ಯಮಗಳ ಓನರ್ಸ್ ಇದ್ದಾರೆ. ಅಂಡ್ ನಾನು ಒಂದು ಹೇಳ್ಕೊಳ್ಬೇಕು, ನನ್ನ ಬಗ್ಗೆನೂ ನ್ಯೂಸ್ ಮಾಡಿದಂತ ಸಮಯದಲ್ಲಿ ನನ್ನ ಕರೆದಿದ್ರು, ನಾನು ಹೋಗಿರ್ಲಿಲ್ಲ. ಆಫ್ಟರ್ 2 days ಏನೋ ಹೋದೆ. ಅವಾಗ ಹೇಳಿದ್ರು, ಫಸ್ಟ್ ನಾನು ಮಾತಾಡಿದೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ರು. ಮಾಡ್ಕೊಂಡಾದ್ಮೇಲೆ ಮೇಡಮ್ ನಮಗ್ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಅಂತ ಹೇಳಿ, ಸೊ ಇವಾಗ ನಾವು ನಿಮ್ ಬಗ್ಗೆ ಪಾಸಿಟಿವ್ ಕೊಡ್ತೀರಿ ಅಂತ ಹೇಳಿದ್ರು. ಹೌದಾ ಅಂತೇಳಿ, ಬಿಕಾಸ್ ನಾನು ಡಿಸ್ಟರ್ಬ್ ಆಗಿದ್ದೆ ಅನ್ಕೊಂಡ್ ಬಂದೆ. ಅದಾದ್ಮೇಲೆ ನಂಗೆ 2 days ಬಿಟ್ಟು ಕಾಲ್ ಮಾಡಿದ್ರು, ಮೇಡಮ್ ಅದ್ ಹೇಳಿದ್ರಲ್ಲ ನಾವು ಅಂತ. ಏನು ಅಂತ ಹೇಳಿದೆ. ಆಗ ಮೆಸೇಜ್ ಬಂತು 10 lakhs ಅಂತ ಹೇಳಿ. ಸೊ ಕೇಳಿದ ತಕ್ಷಣ ನಾನಂದ್ರೆ ನಾನು ಯಾರಿಗೂ ಮಣಿ ಕೊಡುವಂತ ಅವಶ್ಯಕತೆ ಇಲ್ಲ, ಮಣಿ ಕೊಟ್ಟು ನನ್ನ ಬಗ್ಗೆ ಪಾಸಿಟಿವ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ, ನೀವೇನ್ ಪ್ರಚಾರ ಮಾಡ್ತಿರೋ ಮಾಡಿ ಅಂತ. ಅದಕ್ಕೆ ನೆಕ್ಸ್ಟ್ ಡೇನೆ ಬಂತು ನೋಡಿ, ನಂದು ಎಲ್ಲಾ ಚಾನಲ್ ಅಲ್ಲೂ ಮಾಡಿದ್ರು. ಹಬ್ಬ ಅಂದ್ರೆ ಆ ಲೆವೆಲ್ಗೆ ಮಾಡಿದ್ರು. ಸೊ ಇವ್ರು ಯಾವ ಲೆವೆಲ್ಗಂತ ಅಂದ್ರೆ, ಈ ಬುದ್ಧಿವಂತು ಪ್ರಜ್ಞಾವಂತರಿರೋಂಥವ್ರನ್ನೇ ಬಿಡಲ್ಲ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ಸಾಮಾನ್ಯ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ. ನೆನೆಯಿಂದ ಒಂದು ಹುಡುಗಿದು, ಕಾಲೇಜ್ ಹುಡುಗಿದು ವೈರಲ್ ಆಗಿತ್ತು ವಿಡಿಯೋ. ಏನೋ ಮಾತಾಡ್ಬಿಟ್ಟಿದ್ದಾಳೆ, ಲವ್ ವಿಡಿಯೋ ಅಂತ, ಲವ್ ವಿಚಾರ ಏನೋ ಮಾತಾಡಿದಾಳೆ ಅಂತ ವೈರಲ್ ಆಗಿ ಆಲ್ಮೋಸ್ಟ್ ಅದು 10 lakhs ರೀಚ್ ಆಗ್ಬಿಟ್ಟಿದೆ.
ಆ ಚಾನೆಲ್ ಅವ್ರು ನನಗೆ ಗೊತ್ತಿರೋ ಅಂತವ್ರು ಪಾಪ. ಈ ಪ್ಯಾರೆಂಟ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಆ ವಿಡಿಯೋ ನನ್ನ ಮಗ್ಳಿಗೆ ಗೊತ್ತಿಲ್ದಿರ ಮಾತಾಡ್ಬಿಟ್ಟಿದ್ದಾಳೆ, ಸೂಸೈಡ್ ಅಟೆಂಪ್ಟ್ ಎಲ್ಲ ಮಾಡಕ್ ಹೋಗ್ಬಿಟ್ಟಿದ್ಲ ಆ ಹೆಣ್ಮಗು. ನೈಟ್ ಇಂದ ಕಾಲ್ ಮಾಡಿ ಮಾರ್ನಿಂಗ್ ಡಿಲೀಟ್ ಮಾಡಿಸ್ದೆ. ಅದು ಆಲ್ಮೋಸ್ಟ್ 10 lakhs ತನಕ ರೀಚ್ ಆಗಿದೆ. ಅಂದ್ರೆ ನಮ್ಮ ಬಗ್ಗೆ ಗೊತ್ತಿರುವಂತ ವ್ಯಕ್ತಿಗಳು ಕೆಲವೊಂದು ಚಾನೆಲ್ ಅವ್ರು ಇದ್ದಾರೆ. ಕೆಲವೊಂದು ಚಾನೆಲ್ ಅವರು ನೀವು 1000 ತಗೊಂಡೋಗಿ ಕೊಟ್ರೇನು ಅವ್ರು ನಮ್ಮ ಬಗ್ಗೆ ಪ್ರಚಾರ ಮಾಡಲ್ಲ. ಯಾಕಂದ್ರೆ ಆ ಒಂದು ಒಳ್ಳೆತನ, ಒಳ್ಳೆ ಗುಣ, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ ನಾವೇನು ಅಂತ ಹೇಳಿ. ನಮ್ಮ ಬಗ್ಗೆ ₹1 ಆದ್ರೂ ತಿಂದಿರ್ತಾರೆ, ನಮ್ಮ ಬಗ್ಗೆ ಒಂದು ನ್ಯೂಸ್ ಆದ್ರೂ ಹಾಕಿ ಸಮಾಜಕ್ಕೆ ನ್ಯೂಸ್ ಕೊಟ್ಟಿರ್ತಾರೆ. ಬಟ್ ಕೆಲವರು ಹಂಗಲ್ಲ. ಬಟ್ ಇವತ್ತು ಆ ವ್ಯಕ್ತಿಗೆ ಆ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಂತ ಹುಡುಗಿ ಮಾಡ್ಕೊಳಕ್ ಹೋದಂತ ಹುಡುಗಿನ ಉಳಿಸಿದ್ದು ನಿಜವಾಗ್ಲೂ ಆ ಚಾನೆಲ್ ಅವ್ರು ಕಾಲ್ ಮಾಡಿ ದಯವಿಟ್ಟು ಆ ವಿಡಿಯೋ ಡಿಲೀಟ್ ಮಾಡಿ, ಈ ತರ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿದ್ರು ಅವರು. ಅದು ರೀ ದೊಡ್ಡ ಗುಣ. ದುಡ್ಡುಗೋಸ್ಕರ ಯಾರ್ ಬಟ್ಟೆ ಆದ್ರೂ ಬಿಚ್ಚು ಅಂತ BTV, ZTV ಅಂಡ್ ರಾಜ್ ನ್ಯೂಸ್, ಇನ್ನು ಕೆಲವೊಂದು ಇದಾವೆ. ಎಲ್ಲ ಹೇಳಿ ಮಾಡಿದ್ರೆ ಚೆನ್ನಾಗಿರಲ್ಲ. ಪ್ರತಿಯೊಬ್ಬರ ಮೇಲೆ ಏನು ಪಿಟಿಷನ್ ಹಾಕ್ತಿರಿ, ಪ್ರತಿಯೊಂದು ನಿಮಗೆ ದಾಖಲೆ ಕೊಟ್ಟು ಮಾಡ್ತೀರಿ. ಅಂಡ್ ಜೀನಿ ಅಂಕಲ್ದು ಬೇಜಾನ್ ಕತೆಗಳಿದಾವೆ. ಎಲ್ಲಾರ್ದು ತೆಗೆಣ, ಎಲ್ಲಾರ್ದು ಒಟ್ಟಿಗೆ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅಂಡ್ ಇನ್ನು ಆಶ್ರಮದ ಬಗ್ಗೆನೂ ಹೇಳ್ಬೇಕು. ಏನೋ ಆಶ್ರಮದಲ್ಲಿ ದುಡ್ಡು ತಗೊಂಡ್ಬಿಟ್ಟೆ ಅಂತೆಲ್ಲ ಸ್ವಲ್ಪ ಜನ ವೈರಲ್ ಮಾಡಿದ್ರು. ಸದ್ಯಕ್ಕೆ ಇವಾಗ ನನ್ಗೆ ಒಂದೊಂದೇ ಮಾಡ್ಬೇಕು, ಎಲ್ಲಾನು ಮಾಡಕ್ಕಾಗಲ್ಲ. ಫಸ್ಟ್ ಎಲ್ಲ ಮಾಧ್ಯಮದ ಮೇಲೇನು ಒಂದು ಪಿಟಿಷನ್ ಹಾಕಿ ಕಮಿಷನರ್ ಗಮನಕ್ಕೆ ತಂದು ಅವರ ಒಂದು ಅಕ್ರಮ, ಅವರ ಒಂದು ಸ್ಟುಡಿಯೋನ ರೈಡ್ ಮಾಡಿಸುವಂತ ಕೆಲಸ, ಪ್ರತಿ ಒಂದ್ರಲ್ಲೂ ಎಲ್ಲೆಲ್ಲಿ ಏನೇನು ಎಲ್ಲ ಸೇಫ್ ಆಗ್ಬಿಡ್ತಾರೆ. ಪ್ರತಿಯೊಂದು ಹೇಳಿದ್ರೆ ಅನೇಕ ಜನ ಬಲಿ ಆಗ್ತಾರೆ. ಅನೇಕ ಜನ ಯೂಟ್ಯೂಬ್ ನಡೆಸ್ತಾ ಇರೋರಿಂದ ಹಿಡಿದು ಡಿಜಿಟಲ್ ಮಾಧ್ಯಮ ನಡೆಸೋರಿಂದನು ಅನೇಕ ಜನ ಬಲಿ ಆಗ್ತಾರೆ. ಈ ವರ್ಷ ಅದೇ ಅನ್ಸುತ್ತೆ. ಯಾರ್ಯಾರು ತುಂಬಾ ಟ್ರೆಂಡಿಂಗ್ ಫೇಮಸ್ ಅಲ್ಲಿ ತುಂಬಾ ಇರ್ತಾರೆ, ನಾನೇ, ನಂದೇ, ನನ್ನಿಂದಲೇ ಅನ್ನೋರು, ಅವ್ರ ಕತೆ ಅಷ್ಟೇ. ಇದು ಅವರ ಬಣ್ಣ ಬಯಲಾಗುವಂಥದ್ದು. ಮತ್ತೆ ನೀವು ಅಂತವ್ರಿಗೆ ಪ್ರಮೋಷನ್ ಕೊಟ್ಕೊಂಡು ಮಾತಾಡ್ಕೊಂಡು ಅವ್ರ ಬಗ್ಗೆ ಬೆಂಬಲಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರ ಬುದ್ಧಿ ಕಲಿಯಲ್ಲ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳೋದು, ನಿಮ್ಮ ಮನೇಲಿರುವಂತ ಡಿಶಸ್ ಅಲ್ಲಿ ಏನೊಂದು ನ್ಯೂಸ್ ಚಾನಲ್ಸ್ ಇರುತ್ತೆ ಅದನ್ನ ಡಿಲೀಟ್ ಮಾಡಿಸಿ. ಫಸ್ಟ್ ಅದನ್ನ ಅವಾಯ್ಡ್ ಮಾಡಿ. ಯೂಟ್ಯೂಬ್ ಅಲ್ಲಿ, ಮೊಬೈಲ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡಿ. ಟಿವಿ ಚಾನಲ್ಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಿಮ್ಮ ಟಿವಿಗಳಲ್ಲಿ ಇರುವಂತ ನ್ಯೂಸ್ ಚಾನಲ್ಸ್ ನ ಡಿಲೀಟ್ ಮಾಡಿಸಿ. ಫಸ್ಟ್ ದಯವಿಟ್ಟು ನಿಮ್ಮ ಸಹಕಾರ, ಸಪೋರ್ಟ್ ಇರಲಿ. ಯಾರು ಅಷ್ಟೇ ದರ್ಶನ್ ಅಭಿಮಾನಿಗಳೇ ತಾಳ್ಮೆನ ಕಳ್ಕೊಳಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ದರ್ಶನ್ ಬಂದೇ ಬರ್ತಾರೆ. ಒಳ್ಳೆ ಕೆಲಸ ಸಹ ಮಾಡಿದ್ದಾರೆ, ತಾಳ್ಮೆ ಇಟ್ಕೊಳ್ಳಿ. ಅಂಡ್ ಯಾರ ಅಭಿಮಾನಿನೂ ನಾನು ಅಲ್ಲ, ನಾನು ಎಲ್ಲಾರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ. ಯಾರಿಗೂ ನೋವು ಆಗ್ಬಾರ್ದು. ಆರೋಪ ಅನ್ನೋದು ನನ್ನ ಮೇಲೇನು ಸಹ ಬಂದಿದೆ, ಅವ್ರ ಮೇಲೇನು ಬಂದಿದೆ. ಅವ್ರ ಹೊರಗಡೆ ಬಂದ ಮೇಲೇನೆ ಸತ್ಯ ಗೊತ್ತಾಗೋದು. ನೀವು ತಾಳ್ಮೆಯಿಂದ ಇದ್ದಷ್ಟು ಖಂಡಿತವಾಗ್ಲೂ ಸತ್ಯಕ್ಕೆ ನ್ಯಾಯ ಸಿಗುತ್ತೆ. ನೀವೆಲ್ಲ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳೇ ಆಗಿದ್ರೆ, ಅದು ಪ್ರಾಂಪ್ಟ್ ಆಗಿದ್ರೆ ದಯವಿಟ್ಟು ವಿಜಯಲಕ್ಷ್ಮಿ ಅಕ್ಕ ಅವ್ರಿಗೆ ಸಪೋರ್ಟ್ ಮಾಡಿ. ತುಂಬಾ ನೋವಲ್ಲಿದ್ದಾರೆ, ತುಂಬಾ ನೊಂದ್ಕೊಂಡಿದ್ದಾರೆ. ಅವ್ರಿಗೆ ಈಗಲೂ ಸಹ ಸುಮಾರು ತೊಂದರೆಗಳು ಬರ್ತಾನೆ ಇದೆ. ಅವ್ರ ಜೊತೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ. ಅಂಡ್ ಇನ್ ಸಮತಾ ಇದ್ದಾಳೆ, ಅವಳು ಸಂಸಾರನ ಹಾಳು ಮಾಡುವಂತ ಕೆಲಸ ಮಾಡೋದು. ಸಮತಾ ಜಸ್ಟ್ 1.5 years ಇಂದ ಪವಿತ್ರ ಗೌಡ ಫ್ರೆಂಡು, ಕಸ್ಟಮರ್ ಆಗಿ ಬಂದು ಇವಾಗ ಪಾರ್ಟ್ನರ್ ಆಗಿದ್ದಾಳೆ. ಅದರ ಮಾಹಿತಿ ಸಹ ವೆರಿ ಸೂನ್ ಕೊಡ್ತೀನಿ.